ಇನ್ನು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೇನೆ ಜಿ. ಪರಮೇಶ್ವರ್ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನೂತನ ಸಿಎಂ ಮತ್ತು ಸಚಿವರಿಗೆ ಸಿದ್ಧಗಂಗಾ ಶ್ರೀಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನೂತನ ಸಿಎಂ ಮತ್ತು ಸಚಿವರಿಗೆ ಸಿದ್ಧಗಂಗಾ ಶ್ರೀಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ಡಿ.ಕೆ.ಶಿ ಅವರನ್ನು ಭೇಟಿ ಮಾಡಿ ಆಶೀರ್ವದಿಸಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಮತ್ತೊಂದು ಕಡೆ ಜಿ. ಪರಮೇಶ್ವರ್ ಅವರಿಗೂ ಕೂಡ ಶುಭಾಶಯಗಳನ್ನು ಕೋರಿದ್ದಾರೆ. ಅವರ ನಿವಾಸಕ್ಕೂ ಕೂಡ ಶ್ರೀಗಳು ಭೇಟಿಯನ್ನು ಕೊಟ್ಟಿದ್ದರು. ಎಂ.ಬಿ. ಪಾಟೀಲ್, ಈಶ್ವರ ಖಂಡ್ರೆ ಸೇರಿ ಸಚಿವರುಗಳಿಗೂ ಕೂಡ ಶುಭಾಶಯವನ್ನು ಹೇಳಿದ್ದಾರೆ. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಿದ್ಧಗಂಗಾ ಮಠದ ಶ್ರೀಗಳು ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿ ಶಾಲನ್ನು ಹೊದಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶ್ರೀಗಳ ಪಾದವನ್ನು ಸ್ಪರ್ಶಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಆದರೆ ಅಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಮನೆಗೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕಾಗಿ ಇವಾಗ ಬಂದು ಅವ್ರಿಗೆ ಶುಭಾಶಯ ಕೋರಿದ್ದೀನಿ. ಪ್ರಸಾದ ಅಂದರೆ ಮಾಮೂಲಿ ಅವ್ರಿಗೆ ಆಶೀರ್ವಾದ ಇದ್ದೇ ಇರ್ತದಲ್ಲ, ಎಲ್ಲವೂ ಪ್ರಸಾದವೇ, ಪ್ರತಿಯೊಂದು ಪ್ರಸಾದನೇ. ಏನು ಅವ್ರು ಬ್ಯುಸಿಯಾಗಿದ್ದಾರೆ, ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ. ಈಗಾಗಲೇ 2 ಸತಿ ಬಂದು ಹೊರಗಡೆ ಹೋಗಿದ್ದಾರೆ ಈಗಾಗಲೇ. ಅದರಿಂದ ಅವರು ಈಗ ವಿಧಾನಸೌಧಕ್ಕೆ ಹೊರಡೋರು ಅಂತ ಹೇಳಿದ್ರೆ ಏನು ಮಾತನಾಡಲಿಲ್ಲ. ಶುಭವಾಗಲಿ, ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಜನಗಳಿಗೆ ಒಳ್ಳೆಯದಾಗಲಿ, ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಏನೋ ಮಾತಾಡಿದ್ದೀನಿ ಅಷ್ಟೇ. ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳಿದೆ, ಫಸ್ಟ್ ನಾನು ಹೇಳಿದೆ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಮಕ್ಕಳಿಗೂ ಕೂಡ ಅನುಕೂಲ ಆಯಿತು. ಕೈ ತಪ್ಪಿದ್ದಿಲ್ಲ, ಭಾಳ ಕ್ಲಿಯರ್ ಕಟ್ಟಿದೆ, ಅದು ಕ್ರಿಸ್ಟಲ್ ಕ್ಲಿಯರ್. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟ್. ಅದರಲ್ಲಿ ಆ ಗುಂಪು ಈ ಗುಂಪು, ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ರೀ, ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದ್ದಾರೆ ನಮಗೆ, ಇವತ್ತಲ್ಲ, 2 ಮಂತ್ಸಿಂದನ ಅದು ನಡೀತಾನೆ ಇತ್ತು. 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿದರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿದ್ದರು ಅವರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ದರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು. ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ 1 ಮ್ಯಾನ್ 1 ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಹೌದು, ಇದನ್ನು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ. ಯಾವ್ದು ಮಾಡಿದ್ರೆ ಮಾಡಂತ ಹೇಳಿದ್ವಿ ಅಂತಿಮ.